ಕಥಾ ಚಿಂತನೆಯನ್ನು ಮಾಡೋಣ. ಕಥೆಯನ್ನು ಹೇಳುವುದರ ಮೂಲಕ ಅದರಲ್ಲಿ ಬರ್ತಕ್ಕಂಥ ಉತ್ತಮ ಅಂಶಗಳಿಂದ ನಮಗೆ ಇವತ್ತು ಚಿಂತನೆಯನ್ನು ಮಾಡೋಣ. ಒಂದು ಊರು, ಒಂದು ದೊಡ್ಡ ಊರು, ಅದರಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಮತ್ತು ಪಕ್ಕದಲ್ಲಿ, ಆ ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ನದಿ. ಅಲ್ಲಿ ಒಂದು ಕಾನೂನು ಇರುತ್ತೆ. ಏನು ಕಾನೂನಪ್ಪ ಅಂತಂತಂದ್ರೆ, ಆ ರಾಜ 2 ವರ್ಷ ಇರಬೇಕು. ಆ ರಾಜ, ಯಾರೇ ರಾಜ ಆಗಲಿ 2 ವರ್ಷ ಇರ್ಬೇಕಲ್ಲಿ. 2 ವರ್ಷಗಳ ಆ ರಾಜನನ್ನ ಊರಿನ ಜನ ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ನದಿಯ ಪಕ್ಕದಲ್ಲಿ ಒಂದು ದೊಡ್ಡ ದಟ್ಟಾರಣ್ಯ, ಅಲ್ಲೆಲ್ಲ ಏನಪ್ಪ ಅಂತಂದ್ರೆ ಕಾಡು ಮೃಗಗಳು. 2 ವರ್ಷಗಳ ಆ ಊರಿನ ಜನಗಳು ಆ ರಾಜನನ್ನ ದೋಣಿಯಲ್ಲಿ ಕೂಡಿಸ್ಕೊಂಡು ಆ ಕಡೆ ಇರ್ತಕ್ಕಂಥ ಅರಣ್ಯದಲ್ಲಿರ್ತಕ್ಕಂಥ ಕ್ರೂರ ಮೃಗಗಳ ನಡುವೆ ಎಸೆದು ಬರೋರು. ಇದು ಅಲ್ಲಿನ ಕಾನೂನು. ಆ ಕಾನೂನಿನ ಪುಸ್ತಕ ಅದೇ ಹೇಳ್ತಿತ್ತು. ಏನಾಯಿತು, ಯಾರು ಭಾಳ ಆಸೆ ಬಿಡ್ತರು ಅವ್ರು ಬಂದರು. 2 ವರ್ಷ ಆರಾಮಿರ್ಬೋದಲ್ಲಪ್ಪ ಅಂತೇಳಿ ಬಂದರು. 2 ವರ್ಷ ಮಾಡಿದಗಳೇ ಆಯಿತು. 2 ವರ್ಷಗಳ ಎಲ್ಲ ಜನಗಳು ದೋಣಿದ ಕೂಡಿಸ್ಕೊಳ್ಳೋದು, ಆ ಕಡೆ ಇರ್ತಕ್ಕಂಥ ದಟ್ಟಾರಣ್ಯ ಕೊಯ್ಯೋದು, ಆತನಿಗೆ ಎಸೆದು ಬರೋದು. ಬರ್ತಾ ಜನಗಳಲ್ಲಿ ಅಂಜಿಕೆ ಬಂತು. ಇದೇನಿದು, ಏನೋ ರಾಜ ಆಗ್ತೀವಿ ಕರೆ, ಬಟ್ ನಾವು ಜೀವ ಇದ್ರೆ ಅಲ್ಲ ರಾಜ ಆಗೋದು ಅನುಭವಿಸೋದು. ಬರ್ತಾ ಜನಕ್ಕೆ ಭಯ ಬಂತು. ನಾವು ಹೊರಗಿದ್ದು ಸಾಮಾನ್ಯ ಜೀವನ ಮಾಡಿದ್ರು ಕೂಡ ಆರಾಮಾಗಿ ಒಂದು 50-60 ವರ್ಷ ಬದುಕೋದಪ್ಪ. ರಾಜಾಗಿ 2 ವರ್ಷ ನಾವು ಭಾಳ ಐಷಾರಾಮಿ ಜೀವನ ಮಾಡಿದೀವಪ್ಪ ಅಂತಂದ್ರೆ, ಆ ಕಡೆ ಏನು ಮಾಡ್ತಾರೆ, 2 ವರ್ಷಗಳನ್ನ ನಮ್ಮ ಕಾನೂನು ಪುಸ್ತಕದ ಪ್ರಕಾರ ಒಯ್ದು ಎಸೆದು ಬರ್ತಾರ. ಅಲ್ಲಿ ನಮ್ಮ ಕಾಡು ಮೃಗಗಳು ತಿಂದು ಬಿಡ್ತಾವ. ಬೇಡ ಅಂತ ಎಲ್ಲರೂ ವಿಚಾರ ಮಾಡಿ ಯಾರೂ ಬರಲಿಲ್ಲ. ಅಲ್ಲಿ ಒಂದು ಕಂಡೀಷನ್ ಇರ್ತದೆ, ರಾಜ ಆಗ್ಬೇಕನ್ನವ ಅಲ್ಲಿ ಒಂದು ಗುಡಿ ಬಳಿ ಒಂದು ದೊಡ್ಡ ಗಂಟಿ ಕಟ್ಟಿರ್ತಾರೆ. ಆ ಗಂಟಿ ಹೊಡಿಬೇಕು. 2 ವರ್ಷ ಆಗೋಣ ಒಬ್ಬನ ಅವಧಿ ಮುಗಿನ ಅವ್ನು ಎಸೆದು ಬರ್ತಾರೆ. ಈಗ ಖಾಲಿ ಇರ್ತದಲ್ಲ ಆ ಚೇರ್, ರಾಜನ ಚೇರ್. ಆ ರಾಜ ಆಗ್ಬೇಕಂದ್ರೆ ಆ ಗಂಟಿನ ಹೊಡೆದೇ ಬರಬೇಕು. ಯಾರು ಆ ಗಂಟಿ ಹೊಡಿತಾರ ಅವನೇ ರಾಜ. ಆ ಗಂಟಿನ ಹೊಡೆಯವನೇ ರಾಜ. ನಾನು ನೀನಂತಿಲ್ಲ, ಆ ಧೈರ್ಯ ತೋರಿಸ್ಬೇಕು. ಆ ಗಂಟಿ ಹೊಡೆದ್ರಪ್ಪ ಅಂದ್ರೆ ಅವ್ನು ಕರ್ಕೊಂಡು ಬಂದು ರಾಜ ಮಾಡೋರು. ಆ ರಾಜ ಮಾಡೋಣ 2 ವರ್ಷ ಆಡಳಿತ ಮಾಡಬೇಕು. 2 ವರ್ಷಗಳ ಆ ದಟ್ಟಾರಣ್ಯ ಕೊಯ್ದು ಅವನು ಎಸೆದು ಬರೋರು. ಇದು ಆ ಕಾನೂನಿನ ಪುಸ್ತಕ. ಸ್ವಲ್ಪ ವರ್ಷಗಳು ನಡೆದವು. ಯಾರು ಲಾಲಸಿಯಾರ, ದಟ್ ಮೀನ್ಸ್ ಯಾರು ಆಸೆ ಬಿಡ್ಕೊಳಾರ ಅವ್ರು ಬಂದರು. ಒಂದು 4-5 ಮಂದಿ ರಾಜರು ಬಂದರು. 2 ವರ್ಷ ಮಸ್ತನಾಗ ಎಲ್ಲ ತಿಂದರು, ಮಾಡಿದ್ರು, ಎಲ್ಲ ಮಾಡಿದರು. 2 ವರ್ಷಗಳ ದಟ್ಟಾರಣ್ಯದಾಗ ಎಸೆದ್ರು ಅವ್ರ ಎಣಗಳಾದರು. ಈಗ ಒಬ್ಬ ಭಿಕ್ಷುಕ ಬರ್ತಾನೆ. ಈಗ ಭಾಳ ಹೇಳಿದೆಲ್ಲ, ಎಲ್ಲ ಜನ ಅವೇರ್ನೆಸ್ ಆಗಿಬಿಡ್ತಾರೆ. ರಾಜನ ಬೇಡ ನಾವು ಹೊರಗೆ ಆರಾಮ್ ಸಾಮಾನ್ಯ ಜನ ಆಗಿರೋಣ, ಆರಾಮ್ ಬದುಕೋಣ ಅಂತ ವಿಚಾರ ಮಾಡಿ ಯಾರೂ ಬರೋದಿಲ್ಲ. 2 ವರ್ಷ ಮುಗಿದಿರ್ತದೆ ಒಬ್ಬ ರಾಜಂದು. ಇನ್ನು ನೆಕ್ಸ್ಟ್ ರಾಜ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾರೆ, ಯಾರೂ ಬರಲ್ಲ. ಅವಾಗ ಒಬ್ಬ ಭಿಕ್ಷುಕ ಬರ್ತಾನೆ. ಭಿಕ್ಷುಕ ಬಂದು ಆ ಗಂಟಿನ ಹೊಡಿತಾನೆ. ಗಂಟಿ ನೋಡಿ ಎಲ್ಲರೂ ಗಾಬರಿ ಆಗ್ತದೆ. ನಾವಂತೂ 3 ಜನ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿವಿ, ಯಾರು ರಾಜ ಆಗೋದು ಬೇಡ ಅಂತ. ಯಾರಿರ್ಬೋದು ಇವ ಅಂತ ಎಲ್ಲರೂ ಹೋಗಿ ನೋಡ್ತಾರೆ. ಅಲ್ಲಿ ಒಬ್ಬ ಭಿಕ್ಷುಕ ನಿಂತಿರ್ತಾನೆ. ಏನಪ್ಪ ನಿಮ್ಗೆ ಗೊತ್ತದ ಇಲ್ಲ, ನಮ್ಮ ಕಾನೂನು ಪುಸ್ತಕ ಏನು ಹೇಳ್ತದಂತ ಗೊತ್ತದ್ರಿ. 2 ವರ್ಷಗಳ ನೀವು 2 ವರ್ಷ ತನಕ ನಾನು ರಾಜನನ್ನಾಗಿ ಮಾಡ್ತೀರಿ. 2 ವರ್ಷಗಳ ದಟ್ಟಾರಣ್ಯ ನೀವು ಒಯ್ದು ನನ್ನನ್ನು ಒಕಾಡ್ತೀರಿ. ಕಾಡು ಮೃಗಗಳು ನನ್ನ ತಿಂತಾವ, ನನಗೆಲ್ಲ ಗೊತ್ತದ, ನಾನು ರಾಜ ಆಗ್ತೀನಿ 2 ವರ್ಷ ಅಂತಾರೆ. ಆಯ್ತಪ್ಪ ನಿನ್ನ ಕರ್ಮ ಬಾ ಅಂತೇಳಿ ಅವ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅವನ್ನ ರಾಜ ಮಾಡ್ತಾನೆ. 2 ವರ್ಷ ಇಷ್ಟು ಚಂದ ಆಡಳಿತ ಮಾಡ್ತಾನೆ ಅಂತ ಅಲ್ಲಿರ್ತಕ್ಕಂಥ ಜನಗಳೇ ಅವ್ರಿಗೆ ಅನಿಸ್ತದ, ಇವನೇ ಕೊನಿತನ ರಾಜ ಆಗಿರ್ಬಾರ್ದೆ ನಮ್ಗೆ. ಅಷ್ಟು ಚಂದ ಪ್ರಜೆಗಳನ್ನ ನೋಡ್ಕೊಳ್ತಾನೆ, ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾನೆ. ಆದ್ರೆ ಕಾನೂನು ಪುಸ್ತಕದಾಗ ಅದಕ್ಕೆ ಅವಕಾಶ ಇಲ್ಲ. ಕಾನೂನು ಪುಸ್ತಕ ಏನು ಹೇಳ್ತದ, 2 ವರ್ಷ ಎಷ್ಟೇ ಮಾಡಲಿ ಅವ, ಎಷ್ಟೇ ಚಂದ ರಾಜ ಇರಲಿ 2 ವರ್ಷ 2 ವರ್ಷಗಳನ್ನ ಎಟ್ಟತ್ತಿದ್ರು ಅವ ದಟ್ಟಾರಣ್ಯ ಕೋಲೇಬೇಕು. ಅವ ಆಯ್ತಾ ಅರಣ್ಯದಾಗ ಎಷ್ಟು ಬರ್ಬೇಕು ಅವನಿಗೆ. 2 ವರ್ಷ ಭಾಳ ಚಂದ ಮಾಡ್ತಾನೆ. ಎಲ್ಲ ಮಂತ್ರಿಗಳಿಗೂ ಭಾಳ ಫೀಲ್ ಆಗ್ತದೆ, ಜನರಿಗೂ ಫೀಲ್ ಆಗ್ತದೆ. ನಮ್ಮನ್ನ ಮಕ್ಕಳನ್ನ ನೋಡಕತ್ತಾನೆ, ನೀವು ಇಷ್ಟು ಚಂದ ಅಭಿವೃದ್ಧಿ ಮಾಡ್ಯಾನ, ಇಂಥವ್ನು ನಾವು ಹೆಂಗೆ ಅರಣ್ಯದಾಗ ಎಸೆದು ಬರ್ಬೇಕಂತ ಜನಗಳಿಗೂ ಚಿಂತೆ ಆಗ್ತದೆ, ಮಂತ್ರಿಗಳಿಗೂ ಚಿಂತೆ ಆಗ್ತದೆ. ಆಯ್ತು ರಾಜರೇ 1 ವರ್ಷ ಆಯಿತು, ಇವರಿಗೆ ಚಿಂತೆ, ಅವನಿಗೇನು ಚಿಂತೆ ಇಲ್ಲ, ಆರಾಮ ನಾವು. ಯಾರೋ ಆ ಭಿಕ್ಷುಕೇನು ರಾಜ ಏನಲ್ಲ, ಆರಾಮ್ ಫಸ್ಟ್ ಕ್ಲಾಸ್ ಸ್ಥಾನ ಆಯಿತು, ತನ್ನ ಕೆಲಸ ಆಯಿತು, ಅಭಿವೃದ್ಧಿ ಮಾಡ್ಕೊಂತ ಹೋಗೋದು ಅವ್ನ ಕೆಲಸ ಆಯಿತು. ರಾಜರೇ 1 ವರ್ಷ ಆಯ್ತು, ಇನ್ನೂ 1 ವರ್ಷ ಉಳಿತೀನಿ. ಯಾಕೆ ಟೆನ್ಷನ್ ತೊಗೊತೀರಿ, ಇನ್ನೂ 1 ವರ್ಷ ಆರಾಮಿರ್ರಿ ನೀವು, ನಮ್ಗೆ ಏನಾದ್ರು ಕೆಲಸ ಅಭಿವೃದ್ಧಿ ಮಾಡೋಣ, ಜನಗಳಿಗೆ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. 1.5 ವರ್ಷ ಆಯ್ತು, ಮತ್ತೆ ಮಂತ್ರಿ ಹುಡುಗರು ಪ್ರಧಾನಮಂತ್ರಿ, ಇನ್ನೇನು 6 ತಿಂಗಳು ಉಳಿತ್ರಿ ರಾಜರೇ, ನೀನು 6 ತಿಂಗಳದಾಗ ನಿಮ್ಮನ್ನು ಎಸೆದು ಬರ್ತಾರ. ಆಯ್ತಿರ್ಲಿ, ಏನು ಟೆನ್ಷನ್ ತೊಗೊಡ್ರಿ, ಇವತ್ತೇನು ಕೆಲಸ ಅದನ್ನು ಮಾಡೋಣ. ಮತ್ತೆ ಆಯಿತು, ಇನ್ನು 15 ದಿವಸ ಉಳಿತು. ಎಲ್ಲ ಜನಕ್ಕೂ ಅಳು ಬರ್ತಿರ್ತದೆ, ಮಂತ್ರಿಗಳಿಗೆ ಅಳು ಬರ್ತಿರ್ತದೆ. ಇಂಥ ರಾಜನ ಒಳಗೆ ಒಕ್ಕಟ್ಟು ಬರ್ಬೇಕಲ್ಪ ನಾವು ಅಂತೇಳಿ. ಆಯಿತು, ಏನು ಮಾಡ್ತಾರೆ, ಹೇಳ್ತಾರೆ, ಏನು ನೀವು ಟೆನ್ಷನ್ ತೊಗೊಬೇಡ್ರಿ, ನನಗೆ ಗೊತ್ತದ ಈ ಡೇಟಿಗೆ 9ಕ್ಕೆ ರೆಡಿ ಆಗಿರಂತ ಹೇಳ್ತಾರೆ. ಬೆಳಗ್ಗೆ 9 ಗಂಟೆಗೆ ರೆಡಿ ಆಗಿರ್ಬೇಕು, ನಾವು ದೋಣಿದಾಗ ನಿಮ್ಮನ್ನು ಕೂಡಿಸಿರ್ತೀವಿ, ಆ ಕಡೆ ಏನು ದಟ್ಟಾರಣ್ಯದಾಗ ನಿಮ್ಮನ್ನು ಎಸೆದು ಬರ್ತೀವಿ ಅಂತ ಹೇಳ್ತಾರೆ. ಟೆನ್ಷನ್ ತೊಗೊಬ್ರಿ, 8:00ಗೆ ರೆಡಿಯಾಗಿ ಕುಂತಿರ್ತೀನಿ ನಾನು, 8:00ಗೆ ಬರ್ರಿ ನೀವು, 8:00ಗೆ ನಾನು ಕರ್ಕೊಂಡು AC ಆ ಕಡೆ ಅಂತ ಹೇಳ್ತಾರೆ. ಆತನೇ ಹೇಳ್ತಾರೆ. ಆಯ್ತಾ, ದಿನ ಬರ್ತದೆ, 2 ವರ್ಷ ಕಂಪ್ಲೀಟ್ ಆಗ್ತದೆ. ಆ ದಿನ ಬರ್ತದೆ, ಮಂತ್ರಿಗಳು ಅವರೆಲ್ಲ ಬರ್ತಾರೆ, ಅದನ್ನು ಕೂಡ್ಸ್ಕೊತಾರೆ ಯಥಾ ಪ್ರಕಾರ. ಆ ಕಾನೂನು ಪುಸ್ತಕದ ಪ್ರಕಾರ 2 ವರ್ಷ ಮುಗಿದುಗಳೇ ಆ ರಾಜನೆಲ್ಲ ದೋಣಿಯಲ್ಲಿ ಕೂಡಿಸ್ಕೊಂಡು ಎಲ್ಲ ಸುತ್ತ ಸೈನಿಕರು ಕರ್ಕೊಂಡು ಆ ಕಡೆ ಕಾಡಿಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ.
ನದಿದ ಹೋಗ್ತಾ 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 ನೋಡ್ತಾರ ಕಾಡ ಎಷ್ಟು ಬಂದು ಕಾಡೇ ಇಲ್ಲ ಆ ಕಡೆ. ಏನು ಕಾಡಿತ್ತಲ್ಲ ಎಷ್ಟು ದಿವಸ ಅಲ್ಲಿ ನೋಡ್ತಾರೆ ಕಾಡಿಲ್ಲ, ಅದೊಂದು ದೊಡ್ಡ ಪಟ್ಟಣ ಆಗಿರ್ತದೆ. ಅವಾಗ ಗಾಬರಿ ಆಗ್ತದೆ ಮಂತ್ರಿಗಳಿಗೆ, ಅಲ್ಲ ರಾಜರೇ ಇಷ್ಟು ಒಂದು 5-6 ರಾಜರನ್ನ ನೋಡಿದೀವಿ, ಅವ್ರು ಇಲ್ಲೇ ಯಾಕೆ ಬಂದೀವಿ, ಇಲ್ಲಿ ಕಾಡಿತ್ತು, ಈ ಕಾಡಿ ಇಲ್ಲ, ಒಂದು ದೊಡ್ಡ ನಗರ ಆಗ್ಬಿಟ್ಟದಲ್ಲ, ಹೆಂಗಿದೆ ಅಂತ ಕೇಳೋಣ. ಏನು ಮತ್ತೆ 2 ವರ್ಷ ನಾ ಏನು ಗಟ್ಟಿ ಭಾಷಣ ಅಂತ ಮಾಡಿರಿ ನೀವು, 2 ವರ್ಷ ನನ್ನ ರಾಜನಾಗಿ ಕೊಟ್ಟಿರಿ, 2 ವರ್ಷದಾಗ ಈ ಕಾಡನ್ನ ನಾನು ಏನು ಮಾಡಿನಪ್ಪ ಅಂದ್ರೆ ಅಭಿವೃದ್ಧಿ ಮಾಡೀನಿ. ಫಸ್ಟು ನನಗೆ ಗೊತ್ತಿತ್ತು 2 ವರ್ಷ ನೀವು ನನಗೆ ಇದೇ ಕಾಡಿಗೆ ತರ್ತೀರಿ, ನನಗೆ ಇಲ್ಲಿ ಎಸೆದು ಹೋಗ್ತೀರಿ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನು ಯಾವತ್ತು ಫಸ್ಟ್ ರಾಜ ಆದ ಅವತ್ತಿನ ದಿವಸದಿಂದನೇ ನಾನು ಮುಂದಾಲೋಚನೆ ಮಾಡೀನಿ. ಏನು ಆ ಕಾಡಿನಲ್ಲಿರ್ತಕ್ಕಂಥ ಕ್ರೂರ ಮೃಗಗಳನ್ನ ನೋಡ್ರಿ, ಎಷ್ಟು ಆ ರಾಜನ ಬಳಿ ಮನುಷ್ಯತ್ವನೂ ಇರ್ತದ, ಹೊಡೆದಿಲ್ಲ. ಆತ ಏನ್ ಮಾಡ್ತಾನೆ, ಬೇಟೆಗಾರನ ಕಳಿಸಿ ಆ ಕಾಡು ಮೃಗಗಳನ್ನ ಬೇರೆ ಕಡೆ ಸ್ಥಳಾಂತರಿಸ್ತದ ಹೊರತು ಅವ್ರನ್ನ ಹೊಡೆದಿರೋದು. ನಾನು ಫಸ್ಟ್ ಏನ್ ಮಾಡಿದೆ, ಬೇಟೆಗಾರನ ಕಳಿಸಿ ಆ ಮೃಗಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದೆ, ಅವು ಹೊಡೆದಿಲ್ಲ. ಅಲ್ಲಿ ಏನಾಯ್ತು, ಒಂದು ಲ್ಯಾಂಡ್ ಸಿಕ್ಕಿತ್ತು ನಮ್ಗೆ. ಆ ಲ್ಯಾಂಡನ್ನು ನಾನು ಏನು ಮಾಡಿದ್ನಪ್ಪ ಅಂದ್ರೆ ಆರ್ಕಿಟೆಕ್ಚರ್ನ ಇಂಜಿನಿಯರ್ಸ್ಗಳನ್ನ ಆ ಕಾಲಕ್ಕೆ ಕಳಿಸಿ ಒಂದು ದೊಡ್ಡ ಪಟ್ಟಣವನ್ನಾಗಿ ಮಾಡೀನಿ. ಅಲ್ಲಿನೂ ಕೂಡ ಒಂದು ಮಂತ್ರಿಮಂಡಲ ಇಟ್ಟೀನಿ. ಈಗ ಅವರೆಲ್ಲ ಆ ಪಟ್ಟಣವನ್ನು ಚೆನ್ನಾಗಿ ನೋಡ್ಕೊಂಡು ಹೊಂಟಾರ. ಈಗ ನೀವು ಏನಲ್ಲಿ ನನಗೆ ಗಳಿಸ್ತಿರಲ್ಲ, ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಬರ್ತಾನೆ, ನನಗೆ ಬಂದು ನನಗೆ ಕಿರೀಟಕ್ಕೆ ನನ್ನನ್ನೇ ರಾಜ ಮಾಡ್ತಾನೆ. ಇಲ್ಲಿ ಬರೀ 2 ವರ್ಷಕ್ಕೆ ರಾಜ ಆಗಿದ್ದೇನ, ಅಲ್ಲಿನ ಲೈಫ್ ಲಾಂಗ್ ರಾಜ ನಾನು ಅಂತ ಹೇಳ್ತಾನೆ. ಯಾರು ರಾಜ ಅಲ್ರಿ. ಈಗ ನಮ್ಗೆ ಗೊತ್ತೇ ಆಗಲಿಲ್ಲ, ಅಲ್ಲಿ 2 ವರ್ಷದಾಗ ಹೆಂಗೆ ಮಾಡಿದ್ರಿ, ನಿಮ್ಗೆ ಗೊತ್ತಾಗದೇ ಬೇಕಾಗಿಲ್ಲ, ಕೆಲಸ ಮಾಡ್ಕೊಂತ ಹೋಗ್ಬೇಕು, ಅದು ತಾನಾಗೆ ಆಗ್ತದಂತ ಆ ರಾಜ ಮಂತ್ರಿಗಳಿಗೆ ಹೇಳ್ತಾನೆ. ಆ ದಂಡಿಗೆ ಮುಡಿತಾರ. ಅಲ್ಲಿ ಇವ್ರು ಹೇಳಿದಂಗೆ ಎಲ್ಲ ಪ್ರಧಾನಮಂತ್ರಿಗಳು, ಮಂತ್ರಿಗಳು, ದೊಡ್ಡ ಗೊತ್ತಲ್ಲ ರಾಜ ದರ್ಬಾರ್ ನಿಂತ್ಬಿಟ್ಟಿರ್ತಾರೆ, ಇವ್ರನ್ನ ರಾಜ ಮಾಡೋಕೆ ಇವತ್ತಂತ. ಆಯ್ತು, ಅವನ ಮೇಲೆ ಏನಂತಾರೆ ರಾಜಪೇಟ ಇಟ್ಟು ಕರ್ಕೊಂಡೋಗಿ ರಾಜನನ್ನಾಗಿ ಮಾಡ್ತಾರೆ. ಏನೇ ಕಥೆಯ ಈ ಚಿಂತನೆ ಏನಪ್ಪಾ ಅಂತಂದ್ರ, ನಾವು ಕೆಲಸ ಮಾಡೋ ಟೈಮ್ದಾಗ ಕೆಲಸ ಮಾಡಿದ್ದೆ ಅದಂತಂದ್ರೆ ಮುಂದೆ ನಮಗೆ ಕಷ್ಟಗಳು ಬರೋದಿಲ್ಲ. ಆತ 2 ವರ್ಷ ಅದರ ಹಿಂದೂ ಕೂಡ 5-6 ಮಂದಿ ರಾಜರಾಗಿದ್ರು, ಆದ್ರೆ ಮುಂದಾಲೋಚನೆ ಇದ್ದಿದ್ದಿಲ್ಲ ಅವರಿಗೆ. ಆ ದಟ್ಟಣವನ್ನು ಹಂಗೆ ಉಳಿಸ್ಬಿಟ್ಟಿದ್ರು. ಹಂಗೆ ತಮ್ಮ ಲಾಲಸಿಗೋಸ್ಕರ ಈ ತಮ್ಮಿರೋ ರಾಜ್ಯನೇ ಅವರು ಇಂಪ್ರೂವ್ ಮಾಡಿಲ್ಲ, ಮತ್ತೆ ಇನ್ನೊಂದು ಕಾಡನ್ನ ಏನು ಇಂಪ್ರೂವ್ ಮಾಡ್ತಾರೆ ಅವರು. ಬರೀ 2 ವರ್ಷದ ಮಸ್ತನಾಗ ಆರಾಮ್ ಮಾಡ ಅವರು ಶಾರ್ಟ್ ಟೈಮ್ ಏನು ಮಾಡಿದ್ರಪ್ಪ ಅಂದ್ರೆ ತಮ್ಮ ಒಂದು ಖುಷಿಯನ್ನು ಪಡ್ಕೊಂಡ್ರು. 2 ವರ್ಷ ಆರಾಮಾದ, ಹೆಂಗಿದ್ರೆ ಸಾಯ್ತೀವಿ, ಆರಾಮ್ ತಿಂದು ಉಂಡು ಮಜಾ ಮಾಡಿ ಯಾವ ಪ್ರಜೆಗಳು ಇರ್ಲಿ ಬಿಡ್ಲಿ, ನಾಂತರ ಆರಾಮ ಇರ್ಬೇಕು 2 ವರ್ಷ ಅಂತ ಲಾಲಿಸಿಗಳು ಬಂದು ರಾಜ್ಯನ ಹಾಳು ಮಾಡಿ ತಾವು ಕಡೆಗೆ ಏನಪ್ಪ ಅಂದ್ರೆ ಕಾಡು ಮೃಗಗಳ ಪಾಲಾದವು. ಬಟ್ ಇವ ಹಂಗಲ್ಲ, ಅಲ್ಲಿರ್ತಕ್ಕಂಥ ಜನರನ್ನು ಕೂಡ ಸಂತೋಷಪಡಿಸಿ ತಾನು ಕೂಡ ಉಳ್ಕೊಂಡ. ಹೆಂಗಪ್ಪ ಅಂದ್ರೆ ಮುಂದಾಲೋಚನೆ ಮಾಡಿದ. ಅಂದ್ರೆ ನಾವು ಶಾರ್ಟ್ ಟೈಮಿಗೆ ಖುಷಿಯನ್ನ ಪಡೋಕ್ಕಿಂತ ಲಾಂಗ್ ಟೈಮ್ ನೋಡಬೇಕು. ಇದನ್ನ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಹೇಳ್ಬೇಕು. ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಈ ಏಜ್ದಾಗ ಅವರು ಕಷ್ಟಪಟ್ಟರಪ್ಪ ಅಂದ್ರೆ ಮುಂದೆ ಅವ್ರಿಗೆ ಲೈಫ್ ಲಾಂಗ್ ಸುಖ ಇರ್ತದ. ಆ ರಾಜ ಮಾಡಿದ್ನಲ್ಲ, 1-2 ವರ್ಷ ಚೆನ್ನಾಗಿ ಕೆಲಸ ಮಾಡಿದ, ಇನ್ನು ಮುಂದೂ ಕೂಡ ಕೊನೆತನೂ ರಾಜ ಒಬ್ಬ ಭಿಕ್ಷುಕ. ವಿದ್ಯಾರ್ಥಿಗಳನ್ನು ಕೂಡ ಈ ದೇಶದಾಗ ಈಗ ಏನು ತಮ್ಮ ಗೋಲ್ಡನ್ ಅವರ್ ಇರ್ತದ, ಇಲ್ಲಿ ಚೆನ್ನಾಗಿ ಕಷ್ಟಪಟ್ಟು ಓದಿದ್ದೆ ಆದ್ರೆ ಮುಂದೆ ಅವರು ಸಾಯತನೂ ಕೂಡ ಅವರಿಗೆ ಒಂದು ಸುಖ. ಒಂದು ಹೇಳಕ್ಕೆ ಇದೇ ಟೈಮ್ದಾಗ ಅವರು ಸುಖ ಪಟ್ರಪ್ಪ ಅಂತಂದ್ರೆ ಹೇಳಿದ ಉಳ್ಕಿದ 5-6 ರಾಜರು ಮುಂದೆ ಕಷ್ಟಪಡಬೇಕಾಗ್ತದೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ. ಈ ಒಂದು ಕತೆ ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಕರುಣಾಳು ಬಾಬಳಕೆ ಅಂತ ಗುರುರಾಜ್ ಕರ್ಜಿಗೆ ಅವ್ರ ಪುಸ್ತಕ. ಅದ್ರಾಗ ಈ ಒಂದು ಕಥೆ ಅದ. ಈ ಕಥೆಯನ್ನ ಗುರುರಾಜ್ ಕರ್ಜಿಗೆ ಅವ್ರ ತಾತ ಅವ್ರಿಗೆ ಹೇಳ್ತಿದ್ರಂತೆ. ಅದನ್ನೇ ಪುಸ್ತಕದಾಗ ಬರೆದಾರ ಗುರುರಾಜ್ ಕರ್ಜಿಗೆ ಅವರು. ನಮ್ಮ ಮಕ್ಕಳಿಗೆ ಇದನ್ನ ಹೇಳ್ಬೇಕು ನಾವು. ಅಂದ್ರೆ ಓದೋ ಟೈಮ್ದಾಗ ಓದಿದ್ದೇ ಆದ್ರೆ ಮುಂದೆ ಆರಾಮಿರ್ಬೋದು. ಯುವಕರಿಗೂ ಕೂಡ ಅನ್ವಯ ಆಗ್ತದೆ. ನಾವು ಹೀಗೆ ಸುಖ ಪಟ್ಟಿವಪ್ಪ ಅಂದ್ರೆ ಮುಂದೆ ಕಷ್ಟಪಡಬೇಕಾಗ್ತದೆ. ಇದು ಏನಪ್ಪ ಅಂದ್ರೆ ಇಂದಿನ ಚಿಂತನೆ. ಪುಸ್ತಕಗಳನ್ನ ಓದೋ ರೂಢಿಯನ್ನು ಹಾಕ್ಬೇಕು ನಾವು ಮಕ್ಕಳಿಗೆ. ಫಸ್ಟ್ ನಾವು ಓದಬೇಕು, ಮಕ್ಕಳು ನಮ್ಮನ್ನ ಅನುಸರಿಸ್ತಾರ. ನಾವು ಕೈಯಾಗ ಮೊಬೈಲ್ ಹಿಡಿದು ಮಕ್ಕಳಿಗೆ ಓದಂದ್ರೆ ಅವರು ನಮ್ಮನ್ನ ಅನುಸರಿಸ್ತಿರ್ತಾರ. ಫಸ್ಟ್ ನಾವು ಪುಸ್ತಕ ಹಿಡಿಬೇಕು. ಶಿಕ್ಷಕರಾದವರು ಅಪ್ಡೇಟ್ ಆಗ್ತಾನೆ ಇರಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಸಣ್ಣ ಲೈಬ್ರರಿ ಇಟ್ಕೋರಿ, ಒಂದು ಸ್ವಲ್ಪ ಪುಸ್ತಕಗಳು, ಒಳ್ಳೊಳ್ಳೆ ಪುಸ್ತಕಗಳು ಇಟ್ಕೋರಿ. ಚೆನ್ನಾಗಿ ಓದಿದ್ದೇ ಆದ್ರೆ ಏನಪ್ಪ ಅಂತಂದ್ರೆ ಮಕ್ಕಳನ್ನು ಕೂಡ ನಮ್ಮನೆ ಮಕ್ಕಳಾಗಿರ್ಬೋದು, ನಮ್ಮ ಶಾಲೆ ಮಕ್ಕಳಾಗಿರ್ಬೋದು, ಅದನ್ನ ಕಲಿತಾರೆ, ಹೇಳ್ತಾರೆ. ಪುಸ್ತಕ ಅಂತಕ್ಕಂಥವ ಆತ್ಮಬಂಧು ಅಥವಾ ಆತ್ಮ ಸ್ನೇಹಿತ, ಬಾಯಿ ಬಿಡದ ಉಪನ್ಯಾಸಕ, ಮತ್ತು ಪುಸ್ತಕ ಅಂತಕ್ಕಂಥದ್ದು ಚಿಕಿತ್ಸಕ. ಪುಸ್ತಕ ಸ್ನೇಹ ಮಾಡಿ ಜಗತ್ತದಾಗ ಯಾರು ಹಾಳಾಗಿಲ್ಲ. ಪುಸ್ತಕ ಸ್ನೇಹ ಮಾಡಿ ಜಗತ್ತದಾಗ ಯಾರು ಹಾಳಾಗಿಲ್ಲ. ಪುಸ್ತಕ ಹೇಳುತ್ತದ, ನನ್ನನ್ನು ತಲೆ ತೆಗ್ಗಿಸಿ ಓದು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳ್ತದ ಪುಸ್ತಕ. ಹಿಂಗಾಗಿ ನಾವು ಪುಸ್ತಕಗಳನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋಣ. ವಿದ್ಯಾರ್ಥಿಗಳನ್ನು ಕೂಡ ಅದೇ ದೆಸೆಯಲ್ಲಿ ಕರ್ಕೊಂಡು ಹೋಗೋಣ. ನಮ್ಮಲ್ಲಿ ಲೈಬ್ರರಿಗಳವ, ನಾವು ಓದೋಣ. ಫಸ್ಟ್ ನಾವು ಪುಸ್ತಕ ಇಟ್ಕೊಳ್ಳೋಣ. ಹೇಳಿದ್ರಲ್ಲ ಸರ್, ಏನೇ ಆಗ್ಬೇಕಂದ್ರೆ ಫಸ್ಟ್ ಜಗತ್ತನ್ನು ಚೇಂಜ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾ ಚೇಂಜ್ ಆಗಬೇಕು. ಆ ಚೇಂಜ್ ನನ್ನಿಂದನೇ ಆಗಬೇಕು. ಸ್ವಾಮಿ ವಿವೇಕಾನಂದರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಜಗತ್ತನ್ನ ಚೇಂಜ್ ಮಾಡ್ತೀನಿ ಅನ್ನೋ ಹುಚ್ಚತನ ಬೇಡ, ಫಸ್ಟ್ ನೀನ್ ಚೇಂಜ್ ಆಗು, ಜಗತ್ತದಾಗ ಒಬ್ಬ ಹುಚ್ಚನ ಸಂಖ್ಯೆ ಕಡಿಮೆ ಆಗ್ತದ ಅಂತ ಹೇಳ್ತಾರೆ.
ಅಂದ್ರೆ ಆ ದೇಶ ನಮ್ಮಿಂದನೇ ಪ್ರಾರಂಭ ಆಗಬೇಕು. ಚಿಂತೆ ಮಾಡೋದಕ್ಕಿಂತ ಚಿಂತನೆ ಮಾಡೋಣ, ಪುಸ್ತಕಗಳನ್ನು ಓದೋಣ, ವಿದ್ಯಾರ್ಥಿಗಳಲ್ಲಿ ಒಂದು ಜ್ಞಾನದ ಜ್ಯೋತಿಯನ್ನು ಹಚ್ಚೋಣ ಅಂತಕ್ಕಂಥದ್ದೇ ನಮ್ಮ ಈ ದಿನದ ಚಿಂತನೆ ಆಗಿತ್ತು. ಅವಕಾಶ ಮಾಡಿಕೊಟ್ಟಂತ ನಮ್ಮ ಕ್ಯಾನ್ವಾ ತಂಡಕ್ಕೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.